ಅಪ್ಪಾಜಿ ಅಪ್ಪಾಜಿ ಮಾವ ಅಪ್ಪಾಜಿ 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 ಅಮ್ಮ ನಾವು ಬರೋದು ಅಗ್ನಿ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಒಂದು ಜಾಗ ಖಾಲಿ ಮಾಡಿದ್ದಾನೆ. ಈಗ ಅಪ್ಪನೂ ಇಲ್ಲ ಅವನೂ ಇಲ್ಲ. ರಾಜಣ್ಣ ಪ್ಲೀಸ್ ತಾಳ್ಮೆ ಕಳ್ಕೊಬೇಡಿ. ಕೈ ಚೀಟಿ ಸಿಕ್ಕಿದ ತಕ್ಷಣ ನಾವು ಬಂದಿದ್ದೀವಲ್ವಾ, ಎಲ್ಲ ಕಡೆ ಒಂದ್ಸತಿ ಹುಡ್ಕೋಣ ಪ್ಲೀಸ್. ಧ್ರುವ, ಹೌದು, ನೀನು ಟೆನ್ಷನ್ ಮಾಡ್ಕೋಬೇಡ, ಸ್ವಲ್ಪ ತಾಳ್ಮೆ ತಗೋ. ರಾಜಣ್ಣ ಬನ್ನಿ ಹುಡ್ಕೋಣ. ಅಲ್ಲಿ ನೋಡು ಅಪ್ಪಾಜಿ ಮಾವ ಅಪ್ಪಾಜಿ ಮಾವ 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 ಧ್ರುವ, ಅಮ್ಮ ಕೂಗ್ದಾಗ ಆಯ್ತಾ? ಬನ್ನಿ ನೋಡೋಣ. ರಾಜಣ್ಣ ಚಾರ್ ತಕಣ್ಣ, ಬೇಗ ಬನ್ನಿ. ಅಮ್ಮ ಅಪ್ಪಾಜಿ ಅಪ್ಪಾಜಿ ಅಮ್ಮೋ, ಇವಾಗ ಏನು ಮಾಡೋದು? ನನಗೂ ಅದೇ ಗೊತ್ತಾಗ್ತಿಲ್ಲ ರಾಜಣ್ಣ. ಅಜ್ಜಿ ಅಂದ್ರೆ ಭಾವ, ನಾನ್ ನಿಮ್ಮನ್ನ ನಮ್ಮನೆಗೆ, ಸಾರಿ, ನಿಮ್ಮನೆಗೆ ಕರ್ಕೊಂಡ್ಬಂದಿದ್ದೀನಿ. ಏನ್ ಹೇಳ್ತಿದ್ಯಾ? ಇದು ನನ್ನ ಮನೆನಾ? ನಮ್ಮನೆನಾ? ನಮ್ಮ ಮನೆಯವರೆಲ್ಲ ಇಲ್ಲಿದ್ದಾರ? ಯಾರ್ಯಾರಿದ್ದಾರೆ ಈ ಮನೇಲಿ? ನಿಮ್ ಹೆಂಡತಿ, ಮಕ್ಕಳು ಎಲ್ರೂ ಒಂದೇ ಮನೆಯಲ್ಲಿದ್ದಾರೆ. ಸುಹಾಸಿನಿ, ನನ್ನ ಬದುಕಿಗೆ ಒಂದು ಅರ್ಥ ಕಲ್ಪಿಸ್ಕೊಟ್ಬಿಟ್ಟೆ. ಇಷ್ಟ ದಿನ ನಾನು ಯಾರು, ನನ್ನವರು ಎಲ್ಲಿದ್ದಾರೆ ಏನು ಗೊತ್ತಿಲ್ಲದೆ ಗೊತ್ತು ಗುರಿಯಿಂದ ಓಡಾಡ್ತಿದ್ದೆ. ಎಂತ ದೊಡ್ಡ ಸಹಾಯ ಮಾಡಿದೆ ನೀನು. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು. ನಿನ್ ಋಣನ ಹ್ಯಾಕ್ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಭಾವ, ನನಗೇನ್ ಬೇಕು, ಅದನ್ನ ಹೇಗ್ ತಗೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬನ್ನಿ ಒಳಗೆ ಹೋಗೋಣ.
ಬನ್ನಿ ಭಾವ. ಯಾಕೆ ಅವ್ರನ್ನ ಹಾಕ್ತಾ ಹೇಳಿದ್ರೆ ಅಗ್ನಿ ಜೊತೆ ಇದ್ದು ರೂಢಾಗಿ ಬಿಹೇವ್ ಮಾಡೋದನ್ನ ಕಲ್ತ್ಕೊಂಡಿದ್ದೀರಾ? ಇನ್ಮೇಲೆ ಹೀಗೆಲ್ಲ ಇದ್ರೆ ಆಗಲ್ಲ. ನನ್ನ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಸ್ವಲ್ಪ ನಯ ನಾಜೂಕೆಲ್ಲ ಕಲ್ತ್ಕೋಬೇಕು. ಅಲ್ಲ ಸುಹಾಸಿನಿ ಅವರೇ, ನಾವು ಹೋಗ್ಬೇಕಾಗಿರೋದು ಮನೆ ಒಳಗೆ ತಾನೆ. ನನ್ನ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ. ನಾನು ಮೊದಲು ಅವ್ರು ನೋಡಬೇಕು. ಅಲ್ಲಿ ಕರ್ಕೊಂಡೋಗಿ ಪ್ಲೀಸ್. ಒಂದು ನಿಮಿಷ ಭಾವ. ಏನಾಯ್ತು? ಯಾಕೆ ಹಂಗೆ ನಗ್ತಿದ್ದೀರಾ? ನಾನು ಮನೆ ಒಳಗೆ ತಾನೆ ಕರ್ಕೊಂಡೋಗು ಅಂದೆ. ಅದು ಸರಿ, ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಭಾವ, ಇನ್ ಮುಂದೆ ನಿಮ್ ಮನ್ಸೆಲ್ಲ ಇಲ್ಲೇ ಇರಬೇಕು. ಅಂದರೆ ಸುಹಾಸಿನಿ, ದಯವಿಟ್ಟು ನನಗಿಂತ ಹಿಂಸೆ ಕೊಡಬೇಡ. ನಿನ್ನ ನಂಬಿ ನಾನು ಹಿಂದೆ ಬಂದೆ. ಇಲ್ಲಿ ಕರ್ಕೊಂಬಂದು ಯಾಕೆ ನಾನು ಈ ರೀತಿ ಮೋಸ ಮಾಡ್ತಿದ್ಯಾ? ಅಂದ್ರೆ ನನ್ನ ಜೀವನಕ್ಕೆ ಮುಳ್ಳಾಗಿದ್ದವನು ಅಗ್ನಿ ಅಲ್ಲ ಅಂತಾಯ್ತು. ನೀನೇ ಅವನ ಹಿಂದೆ ನಿಂತು ಇದನ್ನೆಲ್ಲ ಮಾಡಿಸ್ತಾ ಇದೀಯಾ? ಅಯ್ಯೋ ದೇವ್ರೆ, ನನ್ನ ಜೀವನ ಬಾಣ್ಲಿಂದ ಬೆಂಕಿಗೆ ಬಿದ್ದಾಗಾಯ್ತು. ಸುಹಾಸಿನಿ, ನೀನು ನನ್ನ ಹೆಂಡತಿ ತಂಗಿ ತಾನೆ, ನನ್ನ ನಾದಿನಿ ತಾನೆ, ನನ್ನ ಕುಟುಂಬದವಳಲ್ವಾ? ದಯವಿಟ್ಟು ನನ್ನ ಮಕ್ಕಳ ಹತ್ರ ಕರ್ಕೊಂಡೋಗು. ಕೈ ಮುಗಿದು ಕೇಳ್ಕೊತೀನಿ. ಅಲ್ಲ, ನನ್ನ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನು ಅನ್ಯಾಯ ಮಾಡಿದ್ದೀನಿ ನಿನಗೆ? ಸೈಲೆಂಟ್ ಆಗಿದ್ರೆ ಸರಿ. ಸುಹಾಸಿನಿ, ನೀ ನನಗೆ ಮೋಸ ಮಾಡ್ತಿದ್ಯಾ? ನನ್ನನ್ನ ನನ್ನ ಹೆಂಡತಿ ಮಕ್ಕಳ ಹತ್ರ ಕರ್ಕೊಂಡೋಗಿ ಅವ್ರನ್ನ ತೋರಿಸ್ತೀಯ ಅಂತ ತಾನೇ ಕರ್ಕೊಂಬಂದೆ. ಅಂದ್ರೆ ನನಗೆ ಸುಳ್ಳು ಹೇಳಿ ಕರ್ಕೊಂಬಂದಿದ್ಯಾ? ಇಲ್ಲ ಭಾವ, ಅಯ್ಯೋ, ನಾನ್ ನಿಮ್ ಹತ್ರ ಖಂಡಿತ ಸುಳ್ಳು ಹೇಳಿಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ,